ಇದಕ್ಕೆಲ್ಲ ಸರ್ಕಾರ ಹಿಂದಿದೆ. ಸರ್ಕಾರ ಸಿದ್ದರಾಮಯ್ಯನವರು ಇವರು ಎಲ್ಲ ಸೇರಿ ಈ ಇದನ್ನು ಪಿಂಡ್ರೈವ್ ತಯಾರು ಮಾಡಿದ್ದಾರೆ. ಇದ್ರ ಜವಾಬ್ದಾರಸ್ಥರು ಅವರೇ, ಸರ್ಕಾರವೇ ಇದಕ್ಕೆ ಕಾರಣ ಅಂತೇಳಿ ಆಪಾದನೆ ಮಾಡ್ತಾರಲ್ಲ ಈ ಮನುಷ್ಯ. ಅದನ್ನು ಕಟ್ಕೊಂಡು ಇವರು ಈ ನಮ್ಮ ವಿರೋಧಿ ಪಕ್ಷದವರು ಈ ಸುಮ್ಮನೆ ಇದ್ದರನ್ನ ತಗೊಂಡೋಗ್ಬಿಟ್ಟು ಏಕಾಏಕಿ ಏನಿಲ್ಲ ಪ್ರತಿಭಟನೆ ಮಾಡೋದು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾರೆ 2 ಸಾರಿ. ಸ್ವಲ್ಪ ಇದಾಗಿ ಮಾತಿನಲ್ಲಿ ಇಡ್ತಾ ಬೇಡವಾ? ಇಡ್ತಾ ಬೇಕಲ್ವ? ಏನು ಆ ರೀತಿ ಇಲ್ಲ, ಎಲ್ಲರನ್ನೂ ಏಕವಚನದಲ್ಲಿ ಬೈಯೋದು. ನಾವೇನು ತಿಳ್ಕೊಂಡು ಅಂದರೆ ಅವರೊಬ್ಬರೇ ಮಾಡಿದ್ದಾರೆ, ನೀವೆಲ್ಲ ಮಾಡಿಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೆ. ಈಗ ತಿಳ್ಕೊಂಡೆ ನಾವು, ನೀವು ಯಾಕೆ ಮಾಡಿಲ್ಲ ಅಂತ. ನಿಮಗೆಲ್ಲ ಸ್ಟೇ ಬಂದಿತ್ತು, ನಮ್ಗೆ ಯಾವ ಗೊತ್ತಿಲ್ಲ. ನಿಮಗೆ ಸ್ಟೇ ಬಂದ್ರೆ ಕಾಪಿ ನಿಮಗೆ ಸಿಕ್ಕಿತೆ, ನಿಮಗೆ 4-5 ತಿಂಗಳಿಂದ ಐತೆ. ಅದು ನಿಮಗೆಲ್ಲ 4-5 ತಿಂಗಳಿಂದಲೇ ಗೊತ್ತಿದೆ. ಆದ್ರೂ ನೀವು ಏನು ಮಾಡೋಂಗಿಲ್ಲ, ಸ್ಟೇ ಇರೋದ್ರಿಂದ ಯಾರೂ ಏನು ಮಾಡೋಂಗಿಲ್ಲ. ಅದು ಹಂಗೆ ಇತ್ತು. ಆದರೆ ಅದು ಪ್ರಕಟಣೆಗೊಂಡ ಮೇಲೆ ಮುಖ್ಯಮಂತ್ರಿಗಳು SITಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ರು. ಶ್ರೀನಿವಾಸ್ ರಾಜು ಮುರ್ರಾ ಎಮ್ಮೆ ಸಾಕಿ 1 ಎಮ್ಮೆಯಿಂದ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಮೇಲೆ ತಾವೆಲ್ಲ ಜಾಗರೂಕರಾಗಿ ಭಾಳ ನಿಸ್ಪೃಹತೆಯಿಂದಲೇ ಬಹಳ ಮಟ್ಟಿಗೆ ಈ ವಿಚಾರನ ಹೊರಗೆಡೋದಕ್ಕೆ, ನ್ಯಾಯ ಹುಡುಕೋದಕ್ಕೆ ಪ್ರಯತ್ನ ಮಾಡಿದಿರಿ. ನಿಮಗೂ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಮಾಧ್ಯಮದವರು ಚೆನ್ನಾಗಿ ಮಾಡಿದಿರಿ, ಅದ್ರ ಬಗ್ಗೆ ಏನು ನಮ್ಮದೇನು ಅನುಮಾನ ಇಲ್ಲ. ಯಾವ ಆ ಮಾಧ್ಯಮ ಈ ಮಾಧ್ಯಮ ಅಂತ ಹೇಳಿ ನಾವೇನು ಇದು ಮಾಡೋಕ್ಕೆ ಹೋಗೋದಿಲ್ಲ, ಮಾಡಿದಿರಿ. ಆದರೆ ಈಗ ಇರ್ತಕ್ಕಂಥ ಸಮಸ್ಯೆ ಇಲ್ಲಿ ಒಂದು ಯಾರೂ ಪ್ರಯತ್ನ ಮಾಡಬೇಕಾದ್ದಿಲ್ಲ, ಏನೂ ಆಗಬೇಕಾದ್ದಿಲ್ಲ. ಅದು ಯಾರು ಏನೂ ಮರಮಾಚಕ್ಕಾಗೋದಿಲ್ಲ. ಕಟು ಸತ್ಯ ಅಂಗೈಲಿರೋ ಉಣ್ಣಿಗೆ ಸಾಕ್ಷಿ ಬೇರೆ ಬೇಕಾ ಅಂದಂಗೆ ಎಲ್ಲ ಪೆನ್ ಡ್ರೈವ್ ಸಿಕ್ಕಿದೆ, ಪೆನ್ ಡ್ರೈವ್ನಲ್ಲಿದೆ. ಅವ್ರು ಏನು ಅನುಭವಿಸ್ಬೇಕೋ ಆ ಶಿಕ್ಷಣ ಅವರು ಒಂದಿನ ಅನುಭವಿಸ್ಲೇಬೇಕಾಗುತ್ತೆ. ಅದು ಒಂದು ಕಡೆ. ಇನ್ನೊಂದು ಇಲ್ಲಿ ಎರಡನೇ ಸಮಸ್ಯೆ ಇರ್ತಕ್ಕಂಥದ್ದು ಪಿನ್ ಡ್ರೈವನ್ನು ಹರಿಬಿಟ್ಟವರು. ಪಿನ್ ಡ್ರೈವನ್ನು ಹರಿಬಿಟ್ಟವ್ರು ಯಾರು ಅನ್ನೋ ಸಮಸ್ಯೆ ಇವತ್ತು ಕಾಡ್ತಾ ಇದೆ. ಅದಕ್ಕೆ ಈಗ ಇದರಲ್ಲಿ ರಾಜಕಾರಣ ಬೆರೆತಿದೆ. ಇದಕ್ಕೆ ಜಾತಿನೂ ತಂದಿದ್ದಾರೆ, ನಾಯಕತ್ವನೂ ತಂದಿದ್ದಾರೆ, ಎಲ್ಲ ಪ್ರಶ್ನೆನೂ ತಂದಿದ್ದಾರೆ. ಯಾರು ತಂದಿರೋದಲ್ಲ, ಇವರೇ ನಾಯಕರುಗಳೇ ತಂದುಕೊಂಡಿದ್ದಾರೆ. ಈಗ ದೇವರಾಜೇಗೌಡ ಈ ಮಧ್ಯದಲ್ಲಿ ಮತ್ತೆ ಇಂಟರ್ಫಿಯರೆನ್ಸ್ ಆದರು. ಆಗಿ ಏನು ಮಾಡಿದರು ಇವರು? ಯಾತಕ್ಕೆ ಅಂಥ ಸಭ್ಯರಾಗಿ ಅಂಥ ಪ್ರಾಮಾಣಿಕರಾದರೆ ಶಿವರಾಮೇಗೌಡರು ಕರೆದ್ರು ಅಂತಲೇ ಇಟ್ಕೊಳ್ಳಿ, ಯಾತಕ್ಕೋ ಮಾತಾಡೋಕ್ಕೆ ಕರೆದ್ರು ಅಂತ ಇಟ್ಕೊಳ್ಳಿ. ಇಲ್ಲಿ ಇವರೇ ಅವರು ನೆನ್ನೆ ನೋಡಿದರೆ ಅವನು ಟಿ ವಿನಲ್ಲಿ, ವಿಸ್ತಾರ ಟಿ ವಿನಲ್ಲಿ ಭಾಳ ಚೆನ್ನಾಗಿ ಇಂಟ್ರ್ಯೂ ಮಾಡಿದ್ರು. ಇಬ್ಬರು ಜಗಳಾಡಿರು, ಚೆನ್ನಾಗಿ ಹೇಳಿದರು. ಆದರೆ ಆ ಟಿ ವಿನಲ್ಲಿ ನಡೆದ ಘಟನೆಯನ್ನು ನೋಡಿದರೆ ಈಗ ನಾವೇನು ಕರೆದಿರಲಿಲ್ಲ, ಅವರೇ ಕರೆದು ಮಾತುಕತೆ ಆಯಿತು. ಮಾತುಕತೆ ಆದಮೇಲೆ ನಾನು ಇವ್ರ ಹತ್ರ ಮಾತಾಡಬೇಕು, DK ಶಿವಕುಮಾರ್ ಅವ್ರ ಹತ್ರವ ಮಾತಾಡಿಸಿ ಅಂತ. ಏನೋ ಈ ವಿಚಾರವಾಗಿ ಇವನು ಯಾವ ಮೊದಲಿಂದಲೂ ದೇವೇಗೌಡರ ಕುಟುಂಬಕ್ಕೆ ವಿರೋಧ ಆಗಿರೋನಲ್ಲ, ಏನೋ ಹೆಚ್ಚಿನ ಮಾಹಿತಿ ಇದೆಯಕ್ಕಲ್ಲ, ಅದು ಹಂಚ್ಕೊತಾನಕ್ಕಲ್ಲ, ಏನೋ ಹೇಳ್ತಾನೇನೋ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿದರು ಅಂತಲೇ ಇಟ್ಕೊಂಬಿಡೋಣ. ಇದು ಆರ್ಗ್ಯುಮೆಂಟ್ ಇಟ್ಕೊಳ್ಳೋಣ, ಇಲ್ಲ ಅಂತ ಹೇಳೋದು ಬೇಡ. ಯಾಕೆಂದ್ರೆ ಮಾತಾಡಿ ಆಗಿತ್ತು. ಅದೇನು ಮಾತಾಡಿರೋ ಅನ್ನೋದು ಆಮೇಲೆ ಪ್ರಶ್ನೆ. ಮಾತಾಡಿದ್ದೇ ಮೊದಲನೇ ತಪ್ಪು. ಇವ್ರು ಮಾತಾಡೋಕೆ ಹೋಗಿದ್ದು ಮೊದಲನೇ ತಪ್ಪು, ಅವ್ರು ಮಾತಾಡಿದ್ದು ಮೊದಲನೇ ತಪ್ಪು. ಅದು ಪ್ರಶ್ನೆ ನಾವು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಯಾರು ಬಂದ್ಬಿಟ್ಟು ನಾನೇನು ಅವನು ಏನು ಹೇಳಿದ, ಏನು ಹೇಳ್ಯಾನ ಅದರಲ್ಲಿ? ಏನು ದೇವರಾಜ್ ಅಂದರೆ ಏನು ದೇವರಾಜೇಗೌಡರಿಂದ